ಮಾಡಿ. ಅದು ಬಿಟ್ಟು ಏನೋ ಒಂದು ಗಿಮಿಕ್ ಮಾಡಲಿಕ್ಕೆ, ಏನೋ ಒಂದು ಸುದ್ದಿ ಮಾಡಲಿಕ್ಕೆ, ಏನೋ ಒಂದು ಪ್ರಚಾರಕ್ಕೋಸ್ಕರ ನೀವು ಈ ವಿಷಯಕ್ಕೆ ಮಾತ್ರ ಬರಬೇಡಿ ಎಂದು ಈ ಮೂಲಕ ತಮಗೆ ಹೇಳ್ತಾ ಇದ್ದೀವಿ. ತಾವೇನಾದ್ರೂ ಹೋರಾಟ ಮಾಡಿದರೆ ಮಾರನೇ ದಿನ ನಾವು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿರ್ತೀವಿ ಅಂತ ಈ ಸ್ವಾಮೀಜಿಯವರಿಗೆ ಹೇಳ್ತೇವೆ. ಆ ಕಾವಿ ಎಂಬ ಒಂದು ಬಟ್ಟೆಯ ಗೌರವವನ್ನು ಉಳಿಸಿ ಎಂದು ಈ ಮೂಲಕ ಸೌಜನ್ಯ ಪರ ಹೋರಾಟಗಾರರಾಗಿ ನಾವು ಹೇಳಲು ಇಷ್ಟ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಸುಸ್ವಾಗತ. ನೋಡಿ ಸ್ನೇಹಿತರೆ, ಪ್ರಣವಾನಂದ ಸ್ವಾಮೀಜಿಗಳು ಉತ್ತರ ಕರ್ನಾಟಕದವರು. ಆ ಸ್ವಾಮೀಜಿಗಳಿಗೆ ಕಾಂಚನ ಬೇಕಾಗಿತ್ತಾ ಅಥವಾ ಬೇರೆ ಏನು ಬೇಕಾಗಿತ್ತೋ ನಮಗಂತೂ ಗೊತ್ತಿಲ್ಲ. ಆದರೆ ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಹುತಗಳು ಆಗಿದ್ದಾವಲ್ಲ, ಅವಕ್ಕೆಲ್ಲ ಇವರೇ ಇರಬಹುದು, ಇವರ ಕೈವಾಡ ಇರಬಹುದು, ಧರ್ಮಸ್ಥಳದ ದಣಿಗಳ ಕೈವಾಡ ಇರಬಹುದು ಅಂತೇಳಿ ಎಲ್ಲ ಹೋರಾಟಗಾರರು ಎಲ್ಲರೂ ಹೇಳ್ತಕ್ಕಂಥದ್ದು. ಚಿನ್ಮಯ ಸಮೇತ ಫಸ್ಟ್ ಏನು ಹೇಳಿಕೆ ಕೊಟ್ಟಿರಲ್ಲ ಅದರಲ್ಲಿ ಅವರೇ ಹೆಸರಿರ್ತಕ್ಕಂಥದ್ದು. ಈಗ SIT ವರದಿ ಸಮೇತ 1500 ಚಿಲ್ಡ್ರ ಏನಿದೆವಲ್ಲ, ಅಸಹಜ ಸಾವುಗಳು ಅನುಮಾನಾಸ್ಪದವಾಗಿದೆ, ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇಲ್ಲ. ಇದಕ್ಕೆಲ್ಲ ಯಾರು ಹೊಣೆ, ಯಾರು ಕಾರಣಕರ್ತರು ಅಂತೇಳಿ ಕ್ವಶನ್ ಮಾಡಿದರೆ ನಾವು ಒಪ್ಕೊಂತಿದ್ವಿ. SIT ತನಿಖೆ ವರದಿ ಈ ಥರ ಇದೆಯಲ್ಲ, ಲೋ ಫಾರ್ ಕಾಮಂದ ಅಂತೇಳಿ ಅವ್ರನ್ನ ಕ್ವಶನ್ ಮಾಡಿದರೆ ನಾವು ಒಪ್ಕೊಂತಿದ್ವಿ. ಆದರೆ ಈ ಸ್ವಾಮೀಜಿಗಳು ಅಲ್ಲಿ ಹೋಗಿ ನಮ್ಮ ಹಿಂದೂ ದೇವಾಲಯ ಅದರ ವಿರುದ್ಧವಾಗಿ ನಿಂತ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧವಾಗಿ ನಾವು ಮುಖ್ಯಮಂತ್ರಿ ಹತ್ರ ಮಾತಾಡ್ತೀವಿ, ನಾವು ನಿಮಗೆ ಬೆಂಬಲವಾಗಿರ್ತೀವಿ ಅಂತೇಳಿ ಬೆಂಬಲ ಪತ್ರವನ್ನು ಕೊಟ್ಟಿದ್ದಾರೆ. ಅಲ್ಲ ಸ್ವಾಮೀಜಿಗಳೇ, ನೀವು ಹಿಂದುಳಿದ ಸ್ವಾಮೀಜಿಗಳು ಅಂತೇಳಿ ಹೇಳ್ತಾ ಇದ್ದೀರಿ. ನಾವೇನು ಮುಂದೆ ಬಂದಿಲ್ಲ, ನಾವು ಕೂಡ ಹಿಂದುಳಿದವರು. ಮತ್ತಲ್ಲೆಲ್ಲ ವೇದವಲ್ಲಿ ಪದ್ಮಲತಾ, ನಿಮ್ಮ ಸಮುದಾಯದ ಪದ್ಮಲತಾ, ವೇದವಲ್ಲಿ ಟೀಚರು, ಆನೆ ಮಾವುತ, ಇವ್ರ ಬಗ್ಗೆ ಎಲ್ಲ ಮಾತಾಡಬೇಕಲ್ಲ. ಯಾರ ಜಾಗದಲ್ಲಿ ಈಗ ಅಯೋಧ್ಯೆ ಅತಿಥಿ ಹೋಟ್ಲಿದೆ, ಇದ್ರ ಬಗ್ಗೆ ಎಲ್ಲ ಕೇಳಬೇಕಾಗಿತ್ತಲ್ಲ ಸ್ವಾಮೀಜಿ. ಅದನ್ನೆಲ್ಲ ಬಿಟ್ಟು ನಿಮಗೆ ಪ್ರಸಾದ ಯಾವನೋ ಕೊಡ್ತಾನಂತೇಳಿ ಆ ಲೋಫರ್ ಇದಲ್ಲ, ಕಾಮಿಷ್ಟನೋ ಕಪಿಮುಷ್ಟಿನೋ ಇನ್ನೊಬ್ಬನೇ ಗೊತ್ತಿಲ್ಲ ನನಗೆ, ಯಾವ ಸುಡುಗಾಡ ಲೋಫರ್ ನನಗೆ ಗೊತ್ತಿಲ್ಲ. ಜನಗಳೆಲ್ಲ ಹೇಳ್ತಕ್ಕಂಥದ್ದು ಆ ಲೋಫರ್ ಅಕ್ರಮ ಮೀಟ್ರ್ ಬಡ್ಡಿ ದಂಧೆಕೋರ, ಅಕ್ರಮ ಭೂ ಕಬಳಿಕೆಕೋರ, ಬೇಜಾನ್ ದಂಧೆ ಮಾಡಿದನ್ರಿ. ಆ ಲೋಫರ್ಗೆ ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳ್ತಿರಲ್ಲ. ಸಾಮಾನ್ಯ ಜನಗಳ ಪರಿಸ್ಥಿತಿ ಹೆಂಗೆ? ಸಾಮಾನ್ಯ ಜನರಿಗೆ ನೀವು ಏನು ಆಶ್ವಾಸನೆ ಕೊಡ್ತೀರಿ? ಯಾರು ಪರವಾಗಿ ನಿಂತ್ಕೊಂತೀರಿ ನೀವು? ಆದರೆ ನೀವು ದುಡ್ಡಿರೋ ಪರವಾಗಿ ನಿಂತ್ಕೊಂತೀರಾ? ದುಡ್ಡಿರೋಂಥ ಲೋಫರ್ಗಳು ಏನು ಬೇಕಾದ್ರೂ ಮಾಡ್ಬೋದಾ? ದುಡ್ಡಿರೋಂಥ ಲೋಫರ್ಗಳು ಏನು ಬೇಕಾದ್ರೂ ಮಾಡ್ಬೋದಾ? ನಿಮಗೆ ದುಡ್ಡು ಕೊಟ್ಟರೆ ಅವ್ರಿಗೆ ಸಪೋರ್ಟ್ ನಿಂತ್ಕೊಂತೀರ ನೀವು? ಇದು ಕೂಡ ಎಷ್ಟು ಕಮೆಂಟ್ ಬರ್ತಾವೆ ಗೊತ್ತಿಲ್ಲ ನನಗಂತೂ. ಧರ್ಮದ ಬಗ್ಗೆ ಅಪಾರ ಗೌರವ, ಪ್ರೀತಿ, ವಿಶ್ವಾಸ ಇರತಕ್ಕಂಥದ್ದು ನಮಗೆ. ಅಂಥ ವಿಶ್ವಾಸಕ್ಕೆ ದ್ರೋಹ ಮಾಡ್ತೀರಲ್ಲ ಸ್ವಾಮೀಜಿಗಳ ನೀವು. ಆ ಲೋಫರ್ ಯಾವ ಧರ್ಮದನು? ನಮ್ಮ ದೇವರು ಹಿಂದೂ ದೇವರದು, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇರ್ತಕ್ಕಂಥ ಹಿಂದೂ ದೇವರು. ಆದರೆ ಅವ್ರು ಜೈನ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ಕೊಂಡ. ಆದರೆ ಅದನ್ನ ಜೈನ್ ಇನ್ಸ್ಟಿಟ್ಯೂಟ್ ಅಂತೇಳಿ ಕೋರ್ಟಲ್ಲಿ ಅರ್ಜಿ ಹಾಕಿ ನಂದಿದ್ದು ಸ್ವಂತ ಹಿಂದೂಗಳಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ನೀನು ಯಾಕೆ ಅಲ್ಲಿ ಹೋಗಿ ಸ್ವಾಮೀಜಿಗಳೇ, ನೀವು ಯಾಕೆ ಅಲ್ಲಿ ಹೋಗಿದ್ರಿ? ಅದು ಹಿಂದೂಗಳದಲ್ಲ ಅಂತ ಆ ಲೋಫರ್ ಹೇಳಿರ್ತಕ್ಕಂಥದ್ದು. ಆ ಲೋಫರ್ ನಕಲಿ ದೇವಮಾನವ, ನೀನೇನು ಅಲ್ಲಿ ಹೋಗಿದ್ದಲ್ಲ, ಆ ವೀರೇಂದ್ರ ಜೈನ್ ಅವನು ಹೇಳಿರ್ತಕ್ಕಂಥದ್ದು, ನಾನೆಲ್ಲ ಹೇಳಿರ್ತಕ್ಕಂಥದ್ದು. ವೀರೇಂದ್ರ ಲೋಫರ್ ಜೈನ್ ಹೇಳಿರ್ತಕ್ಕಂಥದ್ದು ಇದು ಹಿಂದೂಗಳಿಗೆ ಸಂಬಂಧ ಇಲ್ಲ ಅಂತೇಳಿ. ನೀವು ಅಂಥವರ ಪರವಾಗಿ ಬೆಂಬಲ ಪತ್ರ ಕೊಡ್ತೀವಿ, ಬೆಂಬಲವನ್ನು ನಿಂತ್ಕೊಂತೀವಿ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀವಿ. ಅದ್ರಾಗೇನು ಮುಖ್ಯಮಂತ್ರಿ ಆಗುವುದಕ್ಕೆ ಇವ್ರ ಪಾತ್ರ ಮೇನ್ ಅಂತಲೇ ಹೇಳ್ತದೆ ರೀ. ಅದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಬಂದೆ. ಏನ್ರಿ ನಿಮ್ಮದು ಕರ್ಮ? ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ವಾ? ಪ್ರತಿಯೊಬ್ಬರು ಧ್ವನಿ ಮಾಡ್ಬೇಕ್ರಿ, ಧ್ವನಿ ಎತ್ತಬೇಕು. ಆದಷ್ಟು ಈ ವಿಡಿಯೋವನ್ನು ಸ್ವಾಮೀಜಿ ತಲುಪುವಂಗೆ ಶೇರ್ ಮಾಡಿ ಸ್ನೇಹಿತರೆ. ಇಲ್ಲಿ ಹಿಂದೂ ಧರ್ಮದ ಬಗ್ಗೆ ನಾವು ಅಪಪ್ರಚಾರ ಮಾಡ್ತಾ ಇಲ್ಲ. ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಇವರು, ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಇವರು ಅಂದ್ಕೋಬೇಕಾಗುತ್ತೆ. ಯಾಕಂದರೆ ನಮ್ಮ ದೇವರನ್ನು ಅಡ್ಡ ಇಟ್ಕೊಂಡು ಲಜ್ಜೆಗೆಟ್ಟ ಕೆಲಸವನ್ನು ಮಾಡ್ತಕ್ಕಂಥ ಆ ಲೋಫರ್ ವೀರೇಂದ್ರ ಜೈನ್ ಅವನ ಫ್ಯಾಮಿಲಿಗೆ ಸಪೋರ್ಟ್ ಅಂತೆ ಈ ಸ್ವಾಮೀಜಿಗಳು. ಏನು ಹೇಳ್ಬೇಕು ಹೇಳ್ರಿ ಇವರಿಗೆ? ಏನು ಹೇಳ್ಬೇಕು? ಇವ್ರ ತಲೆಗೆ ಶಗ್ನಿ ಇದೆಯಾ, ಬುದ್ಧಿ ಇದೆಯಾ, ಏನಿದೆ ರೀ? ಲಜ್ಜೆ ತುಂಬ್ಕೊಂಡಿದೆಯಾ? ಸಾಮಾನ್ಯ ಡ್ರೈವರ್ ರೀ, ನಮಗೆ ಅರ್ವಾಗ್ತಕ್ಕಂಥದ್ದು ಇವ್ರಿಗೆ ಅರ್ವಾಗ್ತಿಲ್ಲ. ಇವ್ರಿಗೆ ಗೊತ್ತಾಗ್ತಿಲ್ವಾ ಅಲ್ಲಿ ಏನಾಗಿದೆ, ಏನು ನಡೆದಿದೆ ಅಂಬುದು ಗೊತ್ತಾನೇ ಆಗ್ತಿಲ್ಲ. ಈಗ 12-13 ವರ್ಷಗಳ ಹಿಂದೆ ಸೌಜನ್ಯ ಕೊಲೆ ಆಯಿತು. 2012ರಲ್ಲಿ ಕೊಲೆ ಆಯಿತು. ಅದು ಹಿಂದೂ ಹೆಣ್ಮಗಳಲ್ವಾ? ಹೇಳ್ರಿ, ಇದಕ್ಕೆಲ್ಲ ಆನ್ಸರ್ ಇಲ್ವಾ ನಿಮ್ಮ ಹತ್ರ? ಆನೆ ಮಾವುತ ಯಾರು?
ಇನ್ನು ಪಾಕಿಸ್ತಾನದಿಂದ ಬಂದಿದ್ದಾನ, ಬೇರೆ ದೇಶದಿಂದ ಬಂದಿದ್ದಾನ? ನಮ್ಮ ದೇಶದ ಹಿಂದೂ ವ್ಯಕ್ತಿ ಅಲ್ವಾ? ಅವ್ರ ನ್ಯಾಯ ಬೇಡವಾ? ನ್ಯಾಯಗಳು ಬೇಡವಾ ನಿಮಗೆ? ನ್ಯಾಯನೇ ಬೇಡವಾ ಅಂತ ಅವ್ರಿಗೆಲ್ಲ? 11-12 ವರ್ಷದ ಹುಡುಗಿಯನ್ನು ಮೆಕ್ಕಿದ್ದಾರೆ ಆ ಲೋಫರ್ಗಳು. ಧರ್ಮಸ್ಥಳ ಇರ್ತಕ್ಕಂಥ ಕಾಮುಕರು ಮೆಕ್ಕಿದ್ದಾರೆ. ಅದ್ರ ಬಗ್ಗೆ ನೀವು ಕ್ವಶನ್ ಮಾಡ್ಬೇಕಾಗಿತ್ತಲ್ಲ. ಆ ಲೋಫರ್ ನಕಲಿ ದೇವಮಾನವ ಅವ್ರ ಹತ್ರ ಕೇಳಬೇಕಾಗಿತ್ತಲ್ಲ. ಅಲ್ಲ ರೀ, ಅವ್ರ ವಿರುದ್ಧವಾಗಿ ಅವ್ರು ಯಾರು ಆನೆ ಮಾವತ್ನ ಹೆಂಡತಿ ಕಂಪ್ಲೇಂಟ್ ಮಾಡಿದ್ದಾರೆ. ಸುಂದರಿ ಅವರು, ವೀರೇಂದ್ರ ಜೈನು, ಹರ್ಷೇಂದ್ರ ಜೈನು ಅವ್ರ ಮೇಲೆ ಬಲವಾದ ಸಂಶಯವಿದೆ, ಈ ಲೋಫರಲ್ಲೇ ಮಾಡಿರ್ತಕ್ಕಂಥದ್ದು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಿದೆಯಾ? ಇಲ್ಲ. ಸಿ ರಿಪೋರ್ಟ್. ಹೊಟ್ಟೆ ಉರಿಯಿಲ್ಲನ್ರಿ ನಿಮಗೆಲ್ಲ? ಹೊಟ್ಟೆ ಉರಿತದೆ ಇಲ್ವಾ? ಸುಮ್ಮನೆ ಬುರ್ಡೆ ಅಂತೇಳಿ ಕಾಮೆಂಟ್ ಆಗ್ತಿಲ್ಲ ಲೋಫರ್ಗಳ. ಅದರಲ್ಲಿ ಸ್ವಾಮೀಜಿ ಸಮೇತ ಅವ್ರ ಪರವಾಗಿ ನಿಂತ್ಕೊಳ್ತಾರೆ. ಹೋಗಿ ಅಲ್ಲೇ ಸತ್ತಿರ್ತಕ್ಕಂಥದ್ದು ನಾಯಿಗಳು, ನರಿಗಳ? ಇದನ್ನ ಕೇಳಬಾರ್ದ ಕ್ವಶನು? ಆಕ್ರಮ ಮೀಟ್ರ್ ಬಡ್ಡಿ ದಂಧೆ ಮಾಡಿ ಸಾವಿರಾರು ಹಿಂದೂಗಳು ಸತ್ತೋಗಿದ್ದಾರೆ. ಪ್ರತಿಯೊಬ್ಬರು ಸತ್ತೋಗ್ಯಾರ್ರಿ ಇವ್ರ ಕಾಟಕ್ಕೆ, ಇವ್ರ ಟಾರ್ಚರ್ಗೆ. ಕ್ವಶನ್ ಮಾಡೋದು ಬೇಡವಾ? ಇನ್ನು ಎಲ್ಲ ಸ್ವಾಮೀಜಿಗಳು ಹೋಗ್ರಿ. ಮೊದಲು ಇವ್ರು ಹೋದ್ರು, ಎಲ್ಲ JCP ಪಕ್ಷದವ್ರು ಹೋದ್ರು. ಈಗ ಈ ಸ್ವಾಮೀಜಿಗಳು ಆ ಲೋಫರ್ ನಕಲಿ ದೇವಮಾನವ ದುಡ್ಡು ಕೊಟ್ಟು ಎಲ್ಲ ತನ್ನ ಪರವಾಗಿ ತಿರ್ಸ್ಕೊಳ್ತಾ ಇದ್ದಾನೆ. ನಮ್ಮನ್ನು ತಿರ್ಸ್ಕೊಳಕ್ಕೆ ಸಾಕತ್ತಿಲ್ಲ ಅವನಿಗೆ. ಆ ಲೋಫರ್ಗಿಲ್ಲ. ಡಿಫಾಮೇಷನ್ ಕೇಸ್ ಹಾಕೊಂಡು ಡಿಫಾಮೇಷನ್ ಕೇಸ್ ನಾವೇನ್ರಿ ಸುಳ್ಳು ಹೇಳ್ತಾ ಇದ್ದೀವಿ? ಆ ಲೋಫರ್ ಭೂ ಕಬಳಿಕೆ ಮಾಡ್ಕೊಂಡಿಲ್ಲ. ನಾನು ದಾಖಲಾತಿ ಕೊಡ್ತೀನಿ, ಬರ್ರಿ ಅವ್ರು ಪಬ್ಲಿಕ್ ಕರ್ಕೊಂಬಂದು ನೋಡೋಣ. ತಾಕತ್ತಿದೆಯಾ ಹಂಗೆ ನಿಮಗೆಲ್ಲ? ದಾಖಲಾತಿ ಕೊಡ್ತೀನಿ ನಾನು. ಏನೋ ಮಾತಾಡ್ತಾರೆ, ಏನೋ ಬಿಡ್ತಾರೆ ಅಂತೇಳಿ ಸುಮ್ಮನೆ ಹಂಗೆ ಹೋಗ್ತಾ ಇದ್ರೆ ಆ ಲೋಫರ್ ನಕಲಿ ದೇವಮಾನವನ ಆಟ ದಿನಕ್ಕೆ ಜಾಸ್ತಿ ಆಗ್ತಿದ್ದಾವೆ. 1-2 ರೀ, ಬೇಜಾನ್ ಆಗಿದ್ದಾವೆ. ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರ ಅದು ರೀ, ಅದು ಹಿಂದೂಗಳು ಶ್ರದ್ಧಾ ಕೇಂದ್ರ ಅದು ಅಂತ ದೇವಸ್ಥಾನವನ್ನು ಹಾಳು ಮಾಡಿರ್ತಕ್ಕಂತಹ ಲೋಫರ್ಗಳು ಮತ್ತೆ ನಮ್ಮ ಮೇಲೆ ಹೇಳ್ತಾರೆ. ನಮ್ಮ ಮೇಲೆ ನಾವು ಷಡ್ಯಂತ್ರ ಮಾಡಿದ್ವಿ ಅಂತೇಳಿ. ಸ್ವಾಮೀಜಿ ಷಡ್ಯಂತ್ರ ಅಂತ ಹೇಳ್ತಿರಲ್ಲ, ವಿದೇಶದಿಂದ ಕೈವಾಡ ಇದೆ, ವಿದೇಶದ ಕೈಯಿಂದ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ರಲ್ಲ, ಅಲ್ಲಿಂದ ಏನಾದ್ರು ಒಂದು ರೂಪಾಯಿ ಒಂದು ನಯಾ ಪೈಸೆ ತೋರಿಸ್ರಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಷಡ್ಯಂತ್ರ ಮಾಡಿ ಹೊಡಿಬೇಕು, JCB ನುಗ್ಗಿಸ್ಬೇಕು, ಹಂಗೆ ಹಿಂಗೆ ಅಂತೇಳಿ ಅದ್ರ ಮೇಲೆ ನಾವು ಏನೋ ಒಂದು ಪಿತೂರು ಮಾಡ್ಬೇಕಂತೇಳಿ ಅನಿಸಿದ್ರೆ ಅದಕ್ಕೋಸ್ಕರ ಇವ್ರು ದುಡ್ಡು ಇಸ್ಕೊಂಡು ಈ ಥರ ಮಾಡ್ತಾರೆ ಅಂಬೋದು ನಿಮಗೆ ಅನಿಸಿದರೆ ಸಾಕ್ಷಿ ಎವಿಡೆನ್ಸ್ ಇಟ್ಕೊಂಡು ಮಾತಾಡಿ. ನಾವು ಕೊಡ್ತೀವಿ ರೆಕಾರ್ಡ್ಸು ಸ್ವಾಮಿ, ನಾವು ಕೊಡ್ತೀವಿ ರೆಕಾರ್ಡ್ಸು. ಆ ಲೋಫರ್ ನಕಲಿ ದೇವಮಾನವ ನಮ್ಮ ಹಿಂದೂ ದೇವಾಲಯವನ್ನು ದೇವಸ್ಥಾನದ ಅಡಿ ಜಾಗ ಸಮೇತ ನುಂಗಿ ಹಾಕಿದ್ದಾನೆ. ಆ ಲೋಫರ್ ಬಗ್ಗೆ ಮಾತಾಡಬಾರ್ದಾ? ಧ್ವನಿ ಎತ್ತಬಾರ್ದಾ? ಏನು ಸ್ವಾಮೀಜಿಗಳೆಲ್ಲ ಸುಮ್ಮನೆ ಏನು ಬರೇ ಪುಂಕ್ತಿರೋದೆ ಬರೀ ಪ್ರಸಾದಕ್ಕೆ ತೀರ್ಥಕ್ಕೆ ಆಸೆ ಪಡ್ತಕ್ಕಂಥದ್ದು ನೀವೆಲ್ಲ. ಅವ್ನು ಕೊಡ್ತಾನೆ ದುಡ್ಡು ಅಂತೇಳಿ ಅದಕ್ಕೆಲ್ಲ ಆಸೆ ಪಡ್ತಕ್ಕಂಥದ್ದು ಹಂಗೆ ಕಾಣಿಸ್ತೀರಿ ನಮಗೆಲ್ಲ. ಏನು ಅನ್ಯಾಯ ಇದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ. ಅದನ್ನ ಬಿಟ್ಟು ನಾವು ನಿಮ್ಮೊಟ್ಟಿಗಿರ್ತೀವಿ, ಅವರೊಟ್ಟಿಗಿರ್ತೀವಿ, ಯಾರೊಟ್ಟಿಗೆನ್ನ ಇರ್ರಿ. ಹಿಂದೂಗಳಿಗೆ ಮೇನ್ ಬೆಂಬಲ ಕೊಡಿ ನೀವು, ಹಿಂದೂ ಸ್ವಾಮೀಜಿಗಳೇ. ನೀವು ಸ್ವಾಮೀಜಿಗಳೇ, ನನ್ನ ಮಾತಿನಲ್ಲಿ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಸಾರಿ. ಸ್ವಾಮೀಜಿಗಳೇ, ನನ್ನ ಮಾತಿನಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ಸಾರಿ. ಬಟ್ ನೀವು ನೋಡಿ, ಹಿಂದೂ ಮುಂದೆಲ್ಲ ನೋಡಿ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಆಮೇಲೆ ನಿಂತ್ಕೊಳ್ಳಿ. ಹಿಂದೂ ದೇವಸ್ಥಾನವನ್ನು ಆಳ್ತಕ್ಕಂಥ ಆ ಲೋಫರ್, ಅವನ ಹೆಸರಲ್ಲಿರ್ತಕ್ಕಂಥ ದೇವಸ್ಥಾನ ಈಗ ಅವನು ಕೋರ್ಟಲ್ಲಿ ಹೋಗಿ ನಂದಿದು ಇನ್ಸ್ಟಿಟ್ಯೂಟ್ ಅಂತ ಹಾಕ್ಕೊಂಡಿದ್ದಾನೆ. ಏನು ನಮ್ಮ ದೇವಸ್ಥಾನನ ದುಡ್ಡಿಗೋಸ್ಕರ, ಅವನ ಲೋಫರು ದುಡ್ಡಿಗೋಸ್ಕರ ಇಟ್ಕೊಂಡಿರ್ತಕ್ಕಂಥದ್ದು, ವ್ಯಾಪಾರಕ್ಕೆ ಇಟ್ಕೊಂಡು ನಮ್ಮ ದೇವಸ್ಥಾನನ. ಇದನ್ನ ತಿಳ್ಕೊಳ್ರಿ ಸ್ವಾಮೀಜಿ. ಆ ದುಡ್ಡು ಇಸ್ಕೊಂಡು ನೀವು ಹಿಂದೂಗಳ ಮೇಲೆ ತಿರುಗಿ ಬೀಳ್ತಾ ಇದ್ದೀರಲ್ಲ, ಷಡ್ಯಂತ್ರ ಮಾಡಿದ್ರ ಅಂತೇಳಿ. ಏನ್ರಿ ಸ್ವಾಮೀಜಿಗಳು ನೀವು? ನೋಡಿ ಸ್ನೇಹಿತರೆ, ಈಗ ಈ ಸ್ವಾಮೀಜಿಗಳ ಬಗ್ಗೆ ನಮ್ಮ ಸೌಜನ್ಯ ಹೋರಾಟಗಾರ ಪದ್ಮಲತಾಳ ಸಂಬಂಧಿಕ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಮತ್ತು ಪದ್ಮಲತಾಳ ಪ್ರಕರಣ ಪ್ರತಿಯೊಂದು ನಮ್ಮ ಸೌಜನ್ಯ ಹೋರಾಟಗಾರನಾದ ಟಿ ಜಯಂತ್ ಅವರು ಸಂಪೂರ್ಣವಾಗಿ ಮಾಹಿತಿ ಹೇಳ್ತಿದ್ದಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ಸ್ವಾಮೀಜಿಗಳ ಬಂಡವಾಳ ನೀವು ಕೂಡ ತಿಳ್ಕೊಳ್ಳಿ. ಇವರು ಹಿಂದೂಗಳ ಪರವಾಗಿರ್ತಾರ ಅಥವಾ ಆ ಲೋಫರ್ ನಕಲಿ ದೇವಮಾನವನ ಪರವಾಗಿರ್ತಾರ ನನಗಂತೂ ಗೊತ್ತಿಲ್ಲ. ಈಗ ಏನು ಮುಖ್ಯಮಂತ್ರಿ ಹತ್ರ ಹೋಗ್ತಾರಂತೆ, ಗೊತ್ತಿಲ್ಲ, ಹೋಗಲಿ. ಅಲ್ಲಿ ಆಗಿರ್ತಕ್ಕಂಥದ್ದು ಸತ್ಯ ತಾನೆ. ಏನು ಷಡ್ಯಂತ್ರ ಆಗಿದೆ ಪ್ರೂವ್ ಮಾಡಲ್ರಿ. ಪ್ರೂವ್ ಮಾಡಿ ನಮ್ಮನ್ನ ಒಳಗೆ ಹಾಕ್ಲಿ. ನಾವೇನು ಷಡ್ಯಂತ್ರ ಮಾಡಿದ್ರೆ ನಾವು ಒಳಗೆ ಹೋಗ್ತೀವಿ, ಸಂತೋಷದಿಂದ ಹೋಗ್ತೀವಿ. ಇಂಥ ಸ್ವಾಮೀಜಿಗಳಿಗೆ ಎದುರ್ಕೊಳ್ಳೋ ಮಕ್ಕಳೆಲ್ಲ ನಾವು. ಇಂಥ ಸ್ವಾಮೀಜಿಗಳು ಇರೋ ಹೊತ್ತಿಗೆ ಈ ಥರ ನಡೀತಕ್ಕಂಥದ್ದು. ಎಷ್ಟು ಸ್ವಾಮೀಜಿಗಳೆಲ್ಲ ನೋಡಿಬಿಟ್ಟಿದ್ವಿ ನಾವು. ನಮ್ಮ ಮುರುಘಾ ಸ್ವಾಮೀಜಿ, ಈ ಸ್ವಾಮೀಜಿಗಳು ಏನಾಯ್ತು ಗೊತ್ತಿಲ್ಲ ನನಗಂತೂ, ನಡೆಯುತ್ತಾ ಬಿಟ್ಟತ್ತ ಗೊತ್ತಿಲ್ಲ. ಈ ಸ್ವಾಮೀಜಿ ಅವ್ರ ಪರವಾಗಿ ಬರ್ತಿದ್ದಾನಂದರೆ ಪಕ್ಕ 100% ಇದ್ರೆ ಇರ್ಬೋದು, ಇಲ್ಲದೆ ಇರ್ಬೋದು. ಮತ್ತು ಬೇರೆ ಅಂದ್ಕೋಬೇಡಿ. ಅದೇ ನಮಸ್ಕಾರ. ಈಗ ನಮ್ಮ ಜಯಂತ್ ಅವರ ವಿಡಿಯೋವನ್ನು ಮಾಡಿ. ನಮಸ್ಕಾರ.
ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಂದಿಷ್ಟು ಸ್ವಾಮೀಜಿಗಳು ಉತ್ತರ ಕರ್ನಾಟಕ ಕಡೆಯಿಂದ ಸ್ವಾಮೀಜಿಯವರು ಬಂದು ಬೆಂಬಲ ಪತ್ರಗಳನ್ನು ನೀಡುವ ಪರಿಸ್ಥಿತಿಗೆ ಬಂದಿದ್ದಾರೆ. ಇವಾಗ ಆ ಒಂದಿಷ್ಟು ವಿಷಯದಲ್ಲಿ ಒಂದಿಷ್ಟು ಮಾತಾಡಿಸೋಣ ಅಂತ ನಾನು ಇವತ್ತು ಬಂದಿದ್ದೇನೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದರ ವಿರುದ್ಧ ಕಠಿಣ ಕ್ರಮಕ್ಕೆ ಪ್ರಣವಾನಂದ ಸ್ವಾಮೀಜಿಗಳು ಒತ್ತಾಯ. ಮತ್ತೆ ಈ ಬಗ್ಗೆ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಮುಖ್ಯಮಂತ್ರಿಗೆ ಭೇಟಿಯಾಗಿ ಮಾತುಕತೆ ನಡೆಸ್ತೀವಿ ಅಂತ. ಅಲ್ಲಿ ಮನವಿ ಏನಿಲ್ಲ, ಅಲ್ಲಿ ಮಾತುಕತೆ ಮಾತ್ರ ನಡೆಸ್ತಾ ಇರೋದು. ಸ್ವಾಮೀಜಿಯವರಿಗೆ ಯುವ ಎಚ್ಚರ ಆಗಿರೋದು 14 ವರ್ಷ ಹಿಂದೆ ಕೊಲೆ ಆಗಿರೋ ಸೌಜನ್ಯ ವಿಷಯ ಪಾಪ ಅವರಿಗೆ ಗೊತ್ತಿರಲಿಲ್ಲ. 86ರಲ್ಲಿ ಕೊಲೆ ಆಗಿರುವಂತ ಈಡಿಯ ಸಮುದಾಯ ಅಂದ್ರೆ ಬಿಲ್ಲವ ಸಮಾಜದ ಪದ್ಮಲತೆ ಎನ್ನುವ ವಿಷಯ ಇವರಿಗೆ ಗೊತ್ತಿರಲಿಲ್ಲ. ವೇದವಲ್ಲಿ ಟೀಚರ್ ವಿಷಯ ಇವರಿಗೆ ಗೊತ್ತಿರಲಿಲ್ಲ. ಬಡಪಾಯಿ ಹಾನಮಾವತ ವಿಷಯ ಇವರಿಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗಿರೋದು ಒಂದು ಬುರುಡೆ ಬಂತಲ್ಲ, ಆ ಒಂದು ಬುರುಡೆಯಿಂದ ಇವತ್ತು SIT ಅವರು ಕೊಟ್ಟಿರೋ ವರದಿ ಎಷ್ಟು ಸ್ವಾಮಿ? 1510 ಅಸಹಜ ಸಾವು. ಎಷ್ಟು ಹೇಳಿ? 1510 ಅಸಹಜ ಸಂಶಯಾಸ್ಪದ ಸಾವು. ಇದು ಸ್ವಾಮೀಜಿ ಗೊತ್ತಿಲ್ಲ. ಇದು SIT ಅವರಿಗೆ ಧರ್ಮಸ್ಥಳದ ಮಾಹಿತಿ ಕೇಂದ್ರ, ಗ್ರಾಮ ಪಂಚಾಯತ್, ಪೊಲೀಸ್ ಠಾಣೆ, ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆ ಮುಖಾಂತರ ಇರುವಂಥದ್ದು. ನಾವು ನಮ್ಮ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ಸೇರಿ 480 ಅಸಹಜ ಸಾವು ಮಾಹಿತಿ ನಮಗೆ ಇದೆ ಅಷ್ಟೇ ಇರೋದಂತ ನಾವೆನಿಸ್ತೀವಿ. ಆದರೆ SIT ಅವರಿಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ 1510 ಪ್ಲಸ್ ಏನು ಸೌಜನ್ಯಲ ಮಾವ ವಿಠಲ್ ಗೌಡರು ತೋರಿಸಿರುವಂತ 7, ಅದೇ ರೀತಿಯಲ್ಲಿ ಚಿನ್ನಯ್ಯ ತೋರಿಸಿದಂತ ಎಲ್ಲಿ ಅಗೆದಿದ್ದಾನೆ ಅಲ್ಲಿ ಸಿಕ್ಕಿರುವಂತ ಒಂದು 3, ಆಗ ಎಷ್ಟು ಸ್ವಾಮಿ? 1520 ಪ್ಲಸ್ ಬಗ್ಲಗುಡ್ಡೆಯಲ್ಲಿ ಮೂಲೆಗಳು ಸಿಕ್ಕಿರುವಂಥದ್ದು. ಅದು ಕೊಲೆ ಆಗಿರೋದಂತ ಅಂದ್ರೆ ಹಿಂಸೆಯಿಂದ ಕೊಲೆಯಾಗಿರೋದು. ಹಿಂಸೆಯಿಂದ ಕೊಲೆ ಆಗಿರೋದು ಅದು ಅಂತ ಏನೋ ಇಂಥ ಒಂದು ವಿಷಯಕ್ಕೆ ಬಳಸುವಂತ ಒಂದು ಗುಡ್ಡ ಪ್ರದೇಶ ಎಂಬುದನ್ನೊಂದು ಮಾಹಿತಿಯನ್ನು ಕೆಲವೊಂದು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಆದ್ರೆ ಇದರ ವಿಷಯ ಸ್ವಾಮೀಜಿಗೆ ಏನೂ ಗೊತ್ತಿಲ್ಲ ಪಾಪ. ಅಯ್ಯೋ ಪಾಪಿ. ಸ್ವಾಮೀಜಿಯವರೇ, ತಾವು ಈಡಿಗ ಸಮುದಾಯದವರು. ಏನು ಶಿವಮೊಗ್ಗ ಆ ಕಡೆ ಎಲ್ಲ ಹೋದ್ರೆ ಬಿಲ್ಲವರನ್ನು ಈಡಿಗ ಸಮುದಾಯವರು ಎಂದು ಕರೆಯೋದು. ತಾವು ಈಡಿಗ ಸಮುದಾಯ ಬಂದಿರೋದು. ತಾವು ಮೊದಲು ಬಂದು ಎಲ್ಲ ಹೋಗ್ಬೇಕಿತ್ತು ಸ್ವಾಮಿ, ಎಲ್ಲ ಹೋಗ್ಬೇಕಿತ್ತು. ನೀವು ಹೋಗ್ಬೇಕಾಗಿದ್ದು ಪದ್ಮಲತಾ ಮನೆಗೆ ಹೋಗ್ಬೇಕಿತ್ತು. ಇವತ್ತು ಪದ್ಮಲತಾ ತಾಯಿ 80 ವರ್ಷ ಇವತ್ತು ಕಾಯ್ತಾ ಇದ್ದಾರೆ. ಇವತ್ತು ನನ್ನ ಮಗಳಿಗೆ ನ್ಯಾಯ ಸಿಗಬಹುದು ಎಂದು ಕಾಯ್ತಾ ಇದ್ದಾರೆ. ಅವರಿಗೆ ಹೋಗ್ಬೇಕಿತ್ತಲ್ಲ ಸ್ವಾಮಿ, ಅವರ ಹತ್ರ ಹೋಗ್ಬೇಕಿತ್ತ. ಏಕೆ ಹೋಗಿಲ್ಲ? ಅಲ್ಲಿ ಹೋದ್ರೆ ನೀವೇನ ಏಜಾದವರು ಹಣ್ಣು ಹಂಪಲನ್ನು ತಗೊಂಡು ಹೋಗ್ಬೇಕಾಗತ್ತೆ. ಇಲ್ಲ ಹೋದ್ರೆ ಏನಾದ್ರು ನಮಗೆ ತುಂಬಿಸ್ಕೊಂಡು ಹೋಗ್ಲಿಕ್ಕೆ ಸಿಗಬಹುದು ಎಂಬ ಉದ್ದೇಶದಿಂದ ಹೋಗಿರೋದಾ? ನೀವು ಅಲ್ಲಿ ಸೌಜನ್ಯ ವಿಷಯದಲ್ಲಿ ಇಷ್ಟೆಲ್ಲ ಹೋರಾಟ ಆಗ್ತಾ ಇರೋದು ಯಾಕೆ? ಸೌಜನ್ಯ ಮನೆಗೆ ಹೋಗಿಲ್ಲ ನೀವು? ಯಾವ್ದು ಸಮುದಾಯ ಸ್ವಾಮೀಜಿ ಆಗ್ಲಿ, ಸ್ವಾಮೀಜಿ ಅಂದ್ರೆ ಸ್ವಾಮೀಜಿ ಅಲ್ವಾ? ಸೌಜನ್ಯ ಮನೆಗೆ ಹೋಗುತ್ತಲ್ಲ, ಅಲ್ಲೂ ಹೋಗಿಲ್ಲ. ಸರಿ ಸ್ವಾಮಿಯ ಆನಮಾವತಾರ ಮಕ್ಕಳಿದ್ದಾರೆ, ಅವ್ರ ಹತ್ರ ಹೋಗಿ ಒಂದು ಮಾತುಕತೆ ಮಾಡಿಸ್ಬೋದಲ್ಲ, ಅದು ಹೋಗಿಲ್ಲ. ವೇದವಲ್ಲಿ ಇನ್ನೂ ಆ ಕಡೆ ನಿಮ್ಮ ಕಡೆ ಇರುವವರು ಅವ್ರ ಹತ್ರ ಹೋಗಿ ಒಂದಷ್ಟು ಮಾಹಿತಿ ಕೇಳಬಹುದಿತ್ತಲ್ಲ. ಇದು ಯಾವುದೂ ಇಲ್ಲ. ಇದಕ್ಕೆ ಯಾವುದಕ್ಕೆ ನಿಮಗೆ ಟೈಮೇ ಇಲ್ಲ. ಅಂದರೆ ಈ ಧರ್ಮಸ್ಥಳದವರು ಮದ್ಯಪಾನ ಶಿಬಿರ ನಡೆಸಿ ಎಷ್ಟೋ ಜನ ಕುಡಿತಾ ಇರುವವರನ್ನು, ಕುಡುಕರನ್ನು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯನ್ನಾಗಿ ತೋರಿಸ್ತಾ ಇದ್ದಾರೆ, ಸಮಾಜಕ್ಕೆ ಒಳ್ಳೆ ಪರಿವರ್ತನೆ ತರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಹೌದು ಸ್ವಾಮಿ, ನೀವು ಹೇಳೋ ಪ್ರಕಾರ ಕರೆಕ್ಟ್, ಸತ್ಯ ಹೇಳ್ತಾ ಇದ್ದೀರಿ. ಒಂದು ಕಡೆಯಿಂದ ಸರ್ಕಾರ ಬಾರ್ಗಳನ್ನು ತೆರೆಯಲು ಒಂದು ಕಡೆ ಅನುಮತಿ ಕೊಡ್ತಾ ಇದ್ದಾರೆ, ಒಂದು ಕಡೆಯಿಂದ ಧರ್ಮಸ್ಥಳ ಅಂತ ಸಂಘ ಸಂಸ್ಥೆಯವರು ಮುಂದೆ ಬಂದ್ರೆ ಕುಡುಕರನ್ನು ಕುಡಿಬೇಡಿ ಎಂಬ ಒಂದು ಆಂದೋಲನ ಮಾಡಲಿಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಅದು ಗೊತ್ತಾ ನಿಮಗೆ? 75 ಲಕ್ಷ ದುಡ್ಡು, 75 ಲಕ್ಷ ಧರ್ಮಸ್ಥಳದವರಿಗೆ ಬಂದಿದೆ.
ನಾನೇ RTIಯಲ್ಲಿ ತೆಗೆದು ಅದು ನಿಮಗೆ ಕಳಿಸ್ಕೊಡ್ತೀನಿ ಸ್ವಾಮಿ. ಇನ್ನೊಂದು ಹೇಳ್ತಾ ಇದ್ದೀರಲ್ಲ, ನಾವು ಉಜಿರೆಯಿಂದ ಧರ್ಮಸ್ಥಳಕ್ಕೆ ದೊಡ್ಡ ಪಾದಯಾತ್ರೆ ಮಾಡ್ತೀವಿ, ಧರ್ಮಸ್ಥಳ ರಕ್ಷಣೆ ಮಾಡ್ತೀವಂತ. ಧರ್ಮಸ್ಥಳ ಗ್ರಾಮ ಸ್ವಾಮಿ, ಧರ್ಮಸ್ಥಳ ಗ್ರಾಮ ಯಾರು ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ. ನೀವಲ್ಲಿ ದೇವಸ್ಥಾನ ಹೆಸರೇನು ಎತ್ತಿಲ್ಲ ನೀವು. ಧರ್ಮಸ್ಥಳ ಗ್ರಾಮ ಅದು ಸ್ವಾಮಿ. 6,40,000 ಸಮಥಿಂಗ್ ಭಾರತ ದೇಶದಲ್ಲಿರುವ ಗ್ರಾಮ, ಅಲ್ಲಿ ಒಂದು ಗ್ರಾಮ ಅದು ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ಅದೊರತು ಧರ್ಮಸ್ಥಳ ದೇವಸ್ಥಾನ ಮಾಡ್ತಾರೆ, ನೀವು ಷಡ್ಯಂತ್ರ ಮಾಡ್ತಾ ಇರೋದು. ಇದು ನಾವೆಲ್ಲ ಮಾಡಿರೋದು. ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಯಾರು ಏನು ಹೇಳಿಲ್ಲ, ಅದು ನೀವು ಹೇಳ್ತಾ ಇರೋದು. ವೇಷಭೂಷಣ ಧರಿಸಿ ಬಂದು ನಾವು ಸ್ವಾಮೀಜಿಗಳಂತ ಹೇಳುವುದಲ್ಲ. ಒಂದೇ ತರ ನೋಡಿ, ತಟ್ಟೆ ಒಂದೇ ತರ ಇರಬೇಕು. ಸ್ವಾಮಿ ಅಂದ್ರೆ ಒಂದು ಕಡೆ ವೇಟ್ ಇದ್ರೆ ಆ ಕಡೆ ಹೋಗುವುದಲ್ಲ. ಈಕ್ವಲ್ ಆಗಿ ನೋಡ್ಕೊಳ್ಳಿ ನೀವು. ನೊಂದವರ ಪಾಲಿಗೆ ದೇವರಾಗಿ ನೀವು ಮುರುಗೇಶ್ ಮಠದ ಸ್ವಾಮೀಜಿ ತರ ಸ್ವಾಮೀಜಿ ಆಗಬೇಡಿ. ಸ್ವಾಮೀಜಿಯವರಿಗೆ ಒಂದಿಷ್ಟು ಗೌರವವನ್ನು ಜನ ಕೊಡ್ತಾ ಇದ್ರು. ಒಂದಿಷ್ಟು ಸ್ವಾಮೀಜಿಗಳಿಂದಾಗಿ ಇಂಥ ಗೌರವ ಹಾಳಾಗ್ತಾ ಇದೆ. ಸಮಾಜದಲ್ಲಿ ಗೌರವವಂತವಾಗಿ ಬದುಕುವ ಸ್ವಾಮೀಜಿಗಳ ಅವರ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರಾ. ಆ ಕೆಲಸಕ್ಕೆ ಕೈ ಹಾಕಬೇಡಿ. ನೀವೇನ ಹೋರಾಟ ಮಾಡ್ತಿದ್ದೀರಂತಲ್ಲ, ನಾವು ಸೌಜನ್ಯ ವಿಷಯಕ್ಕೆ ಹೋರಾಟ ಮಾಡಿದರೆ, ಧರ್ಮಸ್ಥಳ ಗ್ರಾಮದಲ್ಲಾಗಿರೋ ಅಸಹ್ಯ ಸಾವು ಪ್ರಕರಣವನ್ನು ತನಿಖೆ ಮಾಡಿಸಬೇಕು ಹೋರಾಟ ಮಾಡ್ತಾ ಇದ್ರೆ ಅದಕ್ಕೆ ಸ್ಟೇ ತರ್ತಾ ಇದ್ದಾರೆ. ಏನು ನೇತ್ರಾವತಿಯಿಂದ ಬೆಳ್ತಂಗಡಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ಯಾವುದೇ ವಾಯ್ಸ್ ರೆಕಾರ್ಡ್ಗಳನ್ನು ತೋರಿಸಿ ನ್ಯಾಯಾಲಯದಿಂದ ಸ್ಟೇ ತರ್ತಾ ಇರುವ ಕೆಲಸ ಮಾಡ್ತೇವೆ. ನಿಮಗೆ ಹೋರಾಟ ಮಾಡ್ಬೋದಲ್ಲ, ನಿಮಗೆ ತರ್ಬೋದಲ್ಲ ಏನ್ ಬೇಕಾದ್ರು ನೀವು ಮಾಡಿ ಸ್ವಾಮಿ. ನೀವು ಮಾಡಿದ ಮಾರದಿಂದ ನಾವು ಹೋರಾಟ ಮಾಡ್ತೀವಿ. ನಾವು ಎಲ್ಲಿಂದೆಲ್ಲ ಒಂದು ಹೋರಾಟ ಮಾಡೋದಲ್ಲ. ಮೊದಲು ಅಲ್ಲಿ ಇದ್ದು ಒಬ್ಬೊಬ್ಬರ ಮನೆಗೆ ಹೋಗಿ ಅಲ್ಲಾಗಿರುವ ಘಟನೆಯನ್ನು ತಿಳ್ಕೊಳ್ಳಿ. ನೀವು ಮೊದಲು ಏನಾಗಿದೆ ಎಂಬುದು ತಿಳ್ಕೊಳ್ಳಿ, ಆ ನಂತರ ಹೋರಾಟಕ್ಕಿಡೀರಿ. ನೀವು ಏನು ಬಂಗ್ಲುಗುಡ್ಡೆ ಎಂಬ ಜಾಗ ನೇತ್ರಾವತಿ ನದಿಯ ಪಕ್ಕ ಅರಣ್ಯ ಪ್ರದೇಶ ಸ್ವಾಮಿ. ಅಲ್ಲಿ ಊತ ಹಾಕಿರೋ ವಿಷಯ ಈಗ ಏನಕ್ಕೆ ಸ್ವಾಮಿ ನೀವು ಇದಿಷ್ಟೊಂದಲ್ಲ ದೊಡ್ಡ ವಿಷಯ ಮಾಡ್ತಾ ಇರೋದು? ಅಲ್ಲಿಂದಲೂ ದೊಡ್ಡ ಷಡ್ಯಂತ್ರ ಮಾಡುವ ಅವರ ಹೆಸರು ಹೇಳಲಿಕ್ಕೆ ನಾಚಿ ಆಗ್ತಾ ಭಯ ಆಗ್ತಾ ಇದೆಯಾ? ಏನು ಮಹೇಶ್ ತಿಮ್ಮನೋಡಿ ಅಂತ ಹೇಳಲಿಕ್ಕೆ ಭಯ ಆಗ್ತಾ ಇದೆಯಾ? ಇಲ್ಲ ಗಿರೀಶ್ ಮಠನವರ ಅಂತ ಹೇಳಿಕೆ ಭಯ ಆಗ್ತಾ ಇದೆಯಾ? ಯಾರೋ ಒಬ್ಬರು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಹೇಳ್ರಿ. ಮಹೇಶ್ ತಿಮ್ಮನೋಡಿ, ಗಿರೀಶ್ ಮಠನು, ಜಯಂತ್ ರೆಡ್ಡಿಯವರು, ಈ ವಿಠಲ್ ಗೌಡ್ರು ಷಡ್ಯಂತ್ರ ಮಾಡ್ತಾ ಇದಾರ ಅಂತ ಹೇಳಿ ಸ್ವಾಮಿ ಒಂದು ಆಲೋಚನೆ ಮಾಡಿ. ವಿಠಲ್ ಗೌಡ್ರು ಯಾರು ಅಲ್ಲ, ಸೌಜನ್ಯ ಮಾವ, ಪದ್ಮಲತಾ ನನ್ನ ಕುಟುಂಬದ ಹೆಣ್ಣು ಮಗಳು. ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ನೀವು ಹೋಗಿ ಮಾತುಕತೆ ಮಾಡಿಸಿ. ನೀವು ಹೇಳ್ಬೋದು ನಾವು ಹೋಗಿ ಸ್ವಾಮೀಜಿಯವರು ಹೋಗಿ ಮುಖ್ಯಮಂತ್ರಿ ಮಾತುಕತೆ ಮಾಡಿಸ್ತೀವಿ ಅಂತ ಮಾಡಿ ಸ್ವಾಮಿ. ಯಾರು ಹೇಳುದು ಬೇಡ ಅಂತ ಮಾಡುವಾಗ ಏನು ಹೇಳ್ಬೇಕು ಅಂತ SITಯನ್ನು ರಚನೆ ಮಾಡಿದ್ದು ಸಂತೋಷ ವಿಷಯ. ರಚನೆ ಮಾಡಿದಿರಿ, ಒಳ್ಳೆ ಕೆಲಸಗಾರಿಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಬೇಡದ ಅಧಿಕಾರಿಗಳನ್ನ ತೆಗೆದು ಬಿಸಾಕಿದ್ದೀರಿ. ಇವಾಗ ಒಳ್ಳೆ ಅಧಿಕಾರಿಗಳು ಕೆಲಸಗಾರಿಗಳು ನಡೀತಾ ಇದೆ. ಆ 1510 ಪ್ಲಸ್ 10 1520 ಅಸಹಜ ಸಾವು, ಸಂಶಯಾಸ್ಪದ ಸಾವು ಎಲ್ಲಿಂದ ಬಂತು? ಹಾಗಾದರೆ ಏನು ಚಿನ್ನಯ್ಯ 1300 ಏನೋ ಊತಾಕಿರೋದಂತೆ ಸತ್ಯನಾಗಾದರೆ ಏನು VS ಉಗ್ರಪ್ಪ ಅವರು ಒಂದು ವರ್ಷಕ್ಕೆ 1200 ಅಂದ್ರೆ 3 ದಿನಕ್ಕೆ ಒಂದು ಅಸಹಜ ಸಾವು ಆಗ್ತಾ ಇತ್ತು. 10 ವರ್ಷಕ್ಕೆ 1200, 20 ವರ್ಷಕ್ಕೆ 2400 ಪ್ರಕರಣ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಅದು ಇದಕ್ಕೆ ಮ್ಯಾಚ್ ಆಗ್ತಾ ಇದೆ ಸ್ವಾಮಿ. 1998ರಿಂದ 2014 ತನಕ ಕೊಟ್ಟಿರೋ ವರದಿ 1510. ಏನು ಬಂಗ್ಲುಗುಡ್ಡೆಯಲ್ಲಿ ಹಿಂಸಾತ್ಮಕ ಅಂದ್ರೆ ಹಿಂಸೆಯಿಂದ ಕೊಲೆ ಆಗ್ತಾರೆ ಅಂತ ವರದಿ ಬಂತಲ್ಲ, ಇದನ್ನು ತನಿಖೆ ಮಾಡಿ ಅಂತೇಳಿ. ಅದು ಯಾರೇ ಆಗ್ಲಿ ತನಿಖೆ ಆಗ್ಲೇಬೇಕಂತೇಳಿ. ದೇವಸ್ಥಾನ ಷಡ್ಯಂತ್ರ ಅಂತ ಹೇಳಿ ಎಲ್ಲ ಸ್ವಾಮೀಜಿಯರೆಲ್ಲ ಬರೋದು ನೀವು. ನಿಮಗೆ ಆಗೋದಾದರೆ ನಿಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಲ್ಲ, ನಾವು ಬಂದಿದ್ದೀವಿ ಅಲ್ಲಿ ಅಭಿವೃದ್ಧಿ ಮಾಡುವ ಕೆಲಸ ಮಾಡಿ. ಇಲ್ಲಿ ಬಂದು ನೀವು ಅಭಿವೃದ್ಧಿ ಮಾಡುವ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ದಕ್ಷಿಣ ಕನ್ನಡದಲ್ಲ ಅಭಿವೃದ್ಧಿ ಆಗಿಯೇ ನಿಂತಿದೆ, ನಿಮ್ಮೂರಲ್ಲಿ ಇದೆ, ಅದನ್ನು ಅಭಿವೃದ್ಧಿ ಮಾಡಿ. ಅದು ಬಿಟ್ಟು ಏನೋ ಒಂದು ಗಿಮಿಕ್ ಮಾಡಲಿಕ್ಕೆ, ಏನೋ ಒಂದು ಸುದ್ದಿ ಮಾಡಲಿಕ್ಕೆ, ಏನೋ ಒಂದು ಪ್ರಚಾರಕ್ಕೋಸ್ಕರ ನೀವು ಈ ವಿಷಯಕ್ಕೆ ಮಾತ್ರ ಬರಬೇಡಿ ಎಂದು ಈ ಮೂಲಕ ತಮಗೆ ಹೇಳ್ತಾ ಇದ್ದೀವಿ. ತಾವೇನಾದ್ರೂ ಹೋರಾಟ ಮಾಡಿದರೆ ಮಾರನೇ ದಿನ ನಾವು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿರ್ತೀವಿ ಅಂತ ಈ ಸ್ವಾಮೀಜಿಯವರಿಗೆ ಹೇಳ್ತೇವೆ. ಆ ಕಾವಿ ಎಂಬ ಒಂದು ಬಟ್ಟೆಯ ಗೌರವವನ್ನು ಉಳಿಸಿ ಎಂದು ಈ ಮೂಲಕ ಸೌಜನ್ಯ ಪರ ಹೋರಾಟಗಾರರಾಗಿ ನಾವು ಹೇಳಲು ಇಷ್ಟ ಇದ್ದೀವಿ.